ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮನುಷ್ಯನಿಗೆ ಈ ತೃಪ್ತಿ ಅನ್ನೋದೇ ಇಲ್ಲ ಬಿಡ್ರಿ. ನೀವು ಕೋಟಿ ಕೋಟಿ ಖರ್ಚು ಮಾಡಿ ಒಂದು ಮದುವೆ ಮಾಡಿ ಒಂದೊಳ್ಳೆ ಆತಿಥ್ಯ ಕೊಟ್ಟು ನೋಡಿ, ಆಗಲೂ ಆಡ್ಕೊಳ್ಳೋರ ಬಾಯಿಯನ್ನಂತೂ ಮುಚ್ಚಿಸೋಕ್ಕಾಗೋದೇ ಇಲ್ಲ. ಈಗ ನಮ್ಮಲ್ಲಿನ ಕೆಲ ವಿರೋಧ ಪಕ್ಷದ ನಾಯಕರನ್ನೇ ನೋಡಿ. ಇಡೀ ಜಗತ್ತು ಯುದ್ಧದಿಂದ ತತ್ತರಿಸಿ ಹೋಗಿದೆ. ಆದರೆ ಭಾರತದಲ್ಲಿ ಮಾತ್ರ ನಾವು ನೆಮ್ಮದಿಯಾಗಿದ್ದೇವೆ. ಅಷ್ಟಾದರೂ ಕೂಡ LPG ಸರಿಯಾಗಿ ಸಿಗ್ತಿಲ್ಲ ಅನ್ನೋದನ್ನು ಹಿಡ್ಕೊಂಡು ಬೇಕಂತಲೇ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋಕೆ ಹೊರಟು ನಿಂತಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಯಾವ ಮನೆಯಲ್ಲೂ ಕೂಡ ಇವತ್ತಿಗೂ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅನ್ನೋ ಪರದಾಟವನ್ನು ನೋಡೇ ಇಲ್ಲ. ಆದರೆ ಪ್ರಿಯಾಂಕ್ ಖರ್ಗೆ ಅಂತವ್ರು ಮಾತ್ರ ಜನರ ದಿಕ್ಕನ್ನು ತಪ್ಪಿಸಿ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲವೇ ಇಲ್ಲ ಅನ್ನೋ ಭಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದು ಚಿಕ್ಕದಾಗಿ ಕ್ಲಾರಿಟಿ ಕೊಟ್ಕೊಂಡು ಇವತ್ತಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ಒಂದು ಮಾತು ಹೇಳಬೇಕಂದ್ರೆ ಯಾರೂ ಕೂಡ ಕಂಗಾಲಾಗುವ ಅಗತ್ಯ ಇಲ್ಲ. ದೇಶದಲ್ಲಿ ಆ ತರಹದ ಯಾವುದೇ ಸಮಸ್ಯೆ ಇಲ್ಲ. ಹೇಗೆ ಕೊರೋನಾ ಸಮಯದಲ್ಲಿ ಆಹಾರದ ಸಮಸ್ಯೆ ಆಗುತ್ತೆ ಅಂತ ಜನರನ್ನು ದಾರಿ ತಪ್ಪಿಸಿದ್ರೋ ಅದೇ ಪ್ಲ್ಯಾನ್ ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ ಅಷ್ಟೇ. ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಯುದ್ಧಗಳಾಗ್ತಿರೋದ್ರಿಂದ ಅಫ್ಕೋರ್ಸ್ ತೈಲ ಬೆಲೆ ಏರಿಕೆ ಆಗೇ ಆಗುತ್ತೆ. ಇದು ಕೇವಲ ದೇಶೀಯ ನೀತಿಯಲ್ಲ, ಇದು ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳಲ್ಲಿನ ಏರಿಳಿತ. ಹಾಗೆ ಭಾರತ ಕೂಡ ಆಲ್ರೆಡಿ ಇದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸ್ಟ್ರಾಟಜಿಕ್ ರಿಸರ್ವ್ ಅಂದರೆ 74 ದಿನಗಳ ಮೀಸಲು ಯುದ್ಧ ಅಥವಾ ಪೂರೈಕೆ ಸಂಪೂರ್ಣ ಸ್ಥಗಿತದಂತಹ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಾಗಿರುತ್ತೆ. ಈಗ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಕಾಯ್ದೆ ಅಂದರೆ ECAಯನ್ನು ಜಾರಿಗೊಳಿಸಿದೆ. ಹಾಗಂದ್ರೆ ಸರ್ಕಾರ ಕಾಳಸಂತೆಯನ್ನು ತಡೆಗಟ್ಟೋಕೆ ಮತ್ತು ಇಂಧನವನ್ನು ಜನರಿಗೆ ಸಮಾನವಾಗಿ ಹಂಚೋದಕ್ಕೆ ಕಾನೂನುಬದ್ಧ ಕ್ರಮವನ್ನು ತೆಗೆದುಕೊಳ್ತಾ ಇದೆ ಅಂತ ಅರ್ಥ. ಇದು ಈ ಬಿಕ್ಕಟ್ಟನ್ನು ನಿರ್ವಹಣೆ ಮಾಡೋದೇ ಹೊರತು ವೈಫಲ್ಯ ಅಲ್ಲ. ಇದಿಷ್ಟು ನಿಮ್ಮ ತಲೆಯಲ್ಲಿರಲಿ. ಈಗ ಒಂದು ದೊಡ್ಡ ಶುಭ ಸುದ್ದಿ ಇದೆ, ಅದನ್ನು ನೋಡೋಣ. ಒಂದು ಮಾತಿದೆ ವೀಕ್ಷಕರೇ, ಜಗತ್ತು ಬಗ್ಗುತ್ತೆ, ಆದರೆ ಬಗ್ಗಿಸುವವರು ಇರಬೇಕು ಅಷ್ಟೆ. ಈ ಕೆಲಸವನ್ನು ಈಗ ಅಂಬಾನಿಯವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಬಾನಿಯವರು ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಸೊ ಟ್ರಂಪ್ ಈಗ ಅಂಬಾನಿಯ ಮುಂದೆ ಕೈ ಮುಗಿದು ಬೇಡಿಕೊಳ್ಳುವಂತಹ ಸ್ಥಿತಿಗೆ ಬಂದಿದ್ದಾರೆ. ನೋಡಿ, US ಬಹಳ ದಿನಗಳಿಂದ ಒಂದು ದೊಡ್ಡ ಸಮಸ್ಯೆ ಇತ್ತು. ಅಮೆರಿಕ ಕಳೆದ 50 ವರ್ಷಗಳಲ್ಲಿ ಯಾವುದೇ ಹೊಸ ತೈಲ ಸಂಸ್ಕರಣಾಗಾರವನ್ನು ಅಂದರೆ ಆಯಿಲ್ ರಿಫೈನರಿಯನ್ನು ನಿರ್ಮಿಸಿರಲಿಲ್ಲ. ಇದರ ಅರ್ಥ ಕಳೆದ 50 ವರ್ಷಗಳಲ್ಲಿ ಅಮೆರಿಕ ತೈಲ ಸಂಸ್ಕರಣಾ ಕ್ಷೇತ್ರದಲ್ಲಿ ಯಾವುದೇ ಹೊಸ ಸುಧಾರಣೆಗಳು ಅಥವಾ ಪ್ರಗತಿಯನ್ನು ಕಂಡೇ ಇಲ್ಲ. ಅವರಲ್ಲಿರುವಂತಹ ಸಂಸ್ಕರಣಾಗಾರಗಳು 50 ವರ್ಷಗಳಷ್ಟು ಹಳೆಯದಾಗಿದೆ. ಆದರೆ ಈಗ ಜಗತ್ತಿನಾದ್ಯಂತ ತೈಲದ ಮೂಲಗಳು ಹಾಗೂ ಮಾದರಿಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗೋಗಿದೆ. ನೋಡಿ, ವೆನೆಜುವೆಲಾದ ತೈಲದ ಮೇಲೆ ಅಮೆರಿಕ ಪರೋಕ್ಷವಾಗಿ ನಿಯಂತ್ರಣ ಸಾಧಿಸ್ತಾ ಇದೆ. ಆದರೆ ವೆನೆಜುವೆಲಾದ ತೈಲ ಸಂಸ್ಕರಣೆ ಮತ್ತು ಅಮೆರಿಕದ ಬಳಿ ಇರುವಂತಹ ತೈಲ ಸಂಸ್ಕರಣೆಯ ನಡುವೆ ತುಂಬ ವ್ಯತ್ಯಾಸ ಇದೆ. ಇದನ್ನು ನಿಮಗೆ ತುಂಬ ಸಿಂಪಲ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಹೆವಿ ಆಯಿಲ್ ಮತ್ತು ಲೈಟ್ ಆಯಿಲ್ ಅನ್ನೋ ಪದಗಳನ್ನು ಕೇಳಿರಬಹುದು. ಭೂಮಿಯಿಂದ ಹೊರಬರುವಂತಹ ಕಚ್ಚಾ ತೈಲ ಏನಿದೆ, ಕ್ರೂಡ್ ಆಯಿಲ್, ನಾವು ನೋಡುವ ಪೆಟ್ರೋಲ್ ಅಥವಾ ಡೀಸೆಲ್ನಂತಹ ಸಂಸ್ಕರಿಸಿದ ಉತ್ಪನ್ನ ಆಗಿರೋದಿಲ್ಲ. ಅದನ್ನು ಲೈಟ್ ಮತ್ತು ಸಾರ್ ಅಥವಾ ಸ್ವೀಟ್ ಮತ್ತು ಸಾರ್ ಅಂತ ಕರೆಯಲಾಗುತ್ತೆ. ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗಬೇಕಂದ್ರೆ, ಒಂದು ರಸ್ತೆ ಇರುತ್ತಲ್ಲ, ಆ ರಸ್ತೆ ಮಾಡುವ ಡಾಂಬರಿನಂತೆ ಈ ಹೆವಿ ಆಯಿಲ್ ಇರುತ್ತೆ, ಇನ್ನೊಂದು ಪೆಟ್ರೋಲ್ನಂತೆ ತೆಳುವಾಗಿರುತ್ತೆ. ನೋಡಿ, ಅಮೇರಿಕಾದ ಬಳಿ ಇದ್ದ ಮೀಸಲು ತೈಲ ಎಲ್ಲ ಕೂಡ ಲೈಟ್ ಆಯಿಲ್ ಆಗಿತ್ತು. ಇದನ್ನು ಸಂಸ್ಕರಿಸೋದು ಸುಲಭ. ಇದರಿಂದ ಪೆಟ್ರೋಲ್ ಅಥವಾ ಜೆಟ್ ಇಂಧನದಂತಹ ಉತ್ತಮ ಗುಣಮಟ್ಟದ ಇಂಧನವನ್ನು ಸುಲಭವಾಗಿ ತೆಗೆದುಕೊಳ್ಳಬಹುದು. ಆದರೆ ಮಧ್ಯಪ್ರಾಚ್ಯ, ಮಿಡಲ್ ಈಸ್ಟ್ನ ತೈಲ ಏನಿದೆ, ಇದು ಸ್ವಲ್ಪ ಹೆವಿ ಆಗಿರುತ್ತೆ. ಜೊತೆಗೆ ಇದರ ಸಂಸ್ಕರಣೆಗೆ ಬೇಕಾದಂತಹ ಯಂತ್ರೋಪಕರಣಗಳೇ ಬೇರೆ ಆಗಿರುತ್ತೆ. ವೆನೆಜುವೆಲಾದ ತೈಲ ಅತ್ಯಂತ ಹೆಚ್ಚು ಹೆವಿ ಆಯಿಲ್ ಆಗಿದೆ.
ಸೊ ಇದು ರಸ್ತೆ ನಿರ್ಮಿಸೋದಕ್ಕೆ ಬಳಸುವಂತಹ ಕಲ್ಲಿದ್ದಲು ಅಥವಾ ಡಾಂಬರನ್ ಅಂತ ಕಾಣುತ್ತೆ. ಈ ಹಂತದಲ್ಲಿ ಭಾರತ ಮತ್ತು ರಿಲಯನ್ಸ್ ಪಾತ್ರ ಏನು ಅಂದರೆ, ರಿಲಯನ್ಸ್ ಬಳಿ ವಿಶ್ವದ ಅತ್ಯಂತ ಸಂಕೀರ್ಣವಾದಂತಹ ಸಂಸ್ಕರಣಾ ವ್ಯವಸ್ಥೆ ಇದೆ. ಅಂದರೆ ಭಾರತ ಈ ಹೆವಿ ಆಯಿಲನ್ನು ತುಂಬ ನೀಟಾಗಿ ಸಂಸ್ಕರಣೆ ಮಾಡುವಂತಹ ತಾಕತ್ತನ್ನು ಹೊಂದಿದೆ. ಅಂದರೆ ಅತ್ಯಂತ ಕಠಿಣವಾದ ಕಚ್ಚಾ ತೈಲದಿಂದ ತೈಲವನ್ನು ಹೊರತೆಗೆಯುವ ತಂತ್ರಜ್ಞಾನ ಈಗ ಭಾರತದ ರಿಲಯನ್ಸ್ ಹಾಗೂ ಭಾರತದ EIL ಕಂಪನಿಯ ಬಳಿ ಇದೆ. ಜಗತ್ತಿನ ಬೇರೆ ಯಾರ ಬಳಿ ಕೂಡ ಈ ಮಟ್ಟದ ಸಂಸ್ಕರಣಾ ವ್ಯವಸ್ಥೆ ಇಲ್ಲವೇ ಇಲ್ಲ. ಇದನ್ನು ಅಳಿಯೋದಕ್ಕೆ NCI ಅನ್ನೋ ಮಾಪನ ಇದೆ. ಜಾಮ್ನಗರದ ರಿಲಯನ್ಸ್ ಸಂಸ್ಕರಣಾಗಾರ 21.1ರಷ್ಟು NCAಯನ್ನು ಹೊಂದಿದೆ. ಇದರ ಅರ್ಥ ಅತ್ಯಂತ ಕಷ್ಟಕರವಾದ ಕಚ್ಚಾ ತೈಲವನ್ನು ಕೂಡ ಸಂಸ್ಕರಿಸಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನಾವು ಪಡಿಬಹುದು. ಅಮೇರಿಕಾದ ಸಂಸ್ಕರಣಾಗಾರಗಳ ಸರಾಸರಿ NCA ಎಷ್ಟಿದೆ ಗೊತ್ತಾ? ಕೇವಲ 9.5. ಇಡೀ ಪ್ರಪಂಚದಲ್ಲಿ ವೀಕ್ಷಕರ ಹೆಚ್ಚಿನ ಈ ಸಂಸ್ಕರಣಾಗಾರಗಳು 7ರಿಂದ 10ರ ವ್ಯಾಪ್ತಿಯಲ್ಲಿರುತ್ತೆ. ಆದರೆ ರಿಲಯನ್ಸ್ ಮಾತ್ರ 21.1 ಹೊಂದಿದೆ. ಅಂದರೆ ಇದೆಲ್ಲದಕ್ಕಿಂತಲೂ ಡಬಲ್ ಆಗಿದೆ. ವೆನೆಜುವೆಲಾ ಅಥವಾ ಇರಾನ್ನ ತೈಲದ API ಸಾಂದ್ರತೆಯು ತುಂಬ ಹೆಚ್ಚಿರುತ್ತೆ. ಅದನ್ನು ಸಂಸ್ಕರಿಸೋದಕ್ಕೆ ಜಾಮ್ನಗರದಂತಹ ಸಾಮರ್ಥ್ಯ ತುಂಬ ಅಗತ್ಯ ಆಗಿರುತ್ತೆ. ಈಗ ಡೊನಾಲ್ಡ್ ಟ್ರಂಪ್ 50 ವರ್ಷಗಳ ನಂತರ ಮೊದಲ ಬಾರಿಗೆ ಹೊಸ ಸಂಸ್ಕರಣಾಗಾರವನ್ನು ಘೋಷಿಸ್ತಾ ಇರೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ. ಇದರ ಅರ್ಥ ಏನಂದರೆ, ಅಮೇರಿಕಾ ಕೇವಲ ತನ್ನ ತೈಲ ಮಾತ್ರ ಅಲ್ಲ, ಅದರ ಜೊತೆಗೆ ಹೊರಗಿನ ದೇಶಗಳ ತೈಲವನ್ನೂ ಕೂಡ ಸಂಸ್ಕರಿಸುವುದಕ್ಕೆ ತಯಾರಿ ನಡೆಸ್ತಾ ಇದೆ. ಇರಾನ್ ಜೊತೆಗೆ ಯುದ್ಧ ನಡೀತಿರುವಾಗ ಅಮೇರಿಕಾ ಇರಾನ್ ಅಥವಾ ವೆನೆಜುವೆಲಾದ ತೈಲದ ಮೇಲೆ ಪರೋಕ್ಷ ನಿಯಂತ್ರಣ ಸಾಧಿಸೋದಕ್ಕೆ ಯೋಚನೆ ಮಾಡ್ತಿರುವಾಗ ಈ ಹೂಡಿಕೆ ಬರ್ತಾ ಇರೋದು. ಇದು ತುಂಬ ಮಹತ್ವದ ಸಮಯ ನೋಡಿ. ಕೆಲ ದಿನಗಳ ಹಿಂದಷ್ಟೇ ಭಾರತದ ವಿರೋಧ ಪಕ್ಷದ ಒಬ್ಬ ನಾಯಕ, ಯುವ ನಾಯಕ, ಅಂಬಾನಿ ಅಥವಾ ಅದಾನಿ ಬಳಿ ಯಾವುದೇ ತಂತ್ರಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದ. ಆದರೆ ಇವತ್ತು ಅಮೇರಿಕಾವೇ ಈ ತಂತ್ರಜ್ಞಾನವನ್ನು ಒಪ್ಕೊಂಡಿದೆ, ಬೇಡ್ಕೊಂಡಿದೆ. ವೆನೆಜುವೆಲಾದ ಕಚ್ಚಾ ತೈಲದ ಸಂಕೀರ್ಣತೆಯನ್ನು ಜಾಮ್ನಗರ ಸಂಸ್ಕರಣಾಗಾರದಲ್ಲಿ ಮಾತ್ರ ಸಂಸ್ಕರಿಸೋದಕ್ಕೆ ಸಾಧ್ಯ ಇದೆ. ಇದು ತೈಲದ ಬೆಲೆ ಕಡಿಮೆ ಆಗುವಂತಹ ಸಂಕೇತವೂ ಹೌದು. ರಷ್ಯಾ, ಇರಾನ್ ಮತ್ತು ವೆನೆಜುವೆಲಾದ ಮೇಲಿನ ನಿರ್ಬಂಧಗಳು ತೆರವಾಗ್ತಿರೋದ್ರಿಂದ ಮಾರುಕಟ್ಟೆಯಲ್ಲಿ ತೈಲದ ಪೂರೈಕೆ ಹೆಚ್ಚಾಗಲಿದೆ. ನನ್ನ ತೈಲವನ್ನು ತೆಗೆದುಕೊಳ್ಳಿ ಅಂತ ದೇಶಗಳೀಗ ಸ್ಪರ್ಧಿಸುವ ಪರಿಸ್ಥಿತಿಗೆ ಬರಲಿದೆ. ಆಗ ನಾವು ಇದು ನಮ್ಮ ಸ್ನೇಹಿ ದೇಶ, ಇದು ನಮ್ಮ ಶತ್ರು ದೇಶ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಎಲ್ಲಿ ಕಡಿಮೆ ಬೆಲೆಗೆ ತೈಲ ಸಿಗುತ್ತೋ ಅಲ್ಲಿಂದ ಖರೀದಿಸಬೇಕಾಗುತ್ತೆ. ಭಾರತದ ತೈಲ ನೀತಿಯ ಬಗ್ಗೆ ಹೇಳಬೇಕಂದ್ರೆ, ವಾಜಪೇಯಿ ಅವರ ಕಾಲದಲ್ಲಿ ಪೆಟ್ರೋಲು ಸುಮಾರು 35 ರೂಪಾಯಿಗೆ ಸಿಗ್ತಾ ಇತ್ತು. ಅದೇ ಕಾಂಗ್ರೆಸ್ ಬಿಟ್ಟು ಹೋದಾಗ 75ರಿಂದ 80ರಷ್ಟಿತ್ತು. 2014ರಿಂದ ಈವರೆಗೂ ಬೆಲೆ ಏರಿಕೆಯ ಬಗ್ಗೆ ಗದ್ದಲ ನಡೆದ್ರು. ಈಗ 96ರಿಂದ 100ರ ಆಸ್ಪಾಸ್ನಲ್ಲಿದೆ. ಭಾರತದ ಇಂಧನ ಭದ್ರತೆ ಹೇಗೆ ಕಳೆದ 12 ವರ್ಷಗಳಲ್ಲಿ ಕೇವಲ 48% ಹಣದುಬ್ಬರವನ್ನು ಕಂಡಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಇದು ನಮ್ಮ ತಂತ್ರಜ್ಞಾನದ ಸಾಮರ್ಥ್ಯಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಇವತ್ತು US ಆಗಿರುವಂತಹ ಘೋಷಣೆ ನಮ್ಮ ತಂತ್ರಜ್ಞಾನವನ್ನು ಹೊರಗಿನವರು ಕೂಡ ಒಪ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಒಂದೊಳ್ಳೆ ಉದಾಹರಣೆ ವೀಕ್ಷಕರೇ. ಸೊ ಈಗ ನಮ್ಮ ದೇಶದ ಇಂಧನ ಭದ್ರತೆಯ ಹಿತದೃಷ್ಟಿಯಿಂದ ನಮಗೆ ಎಲ್ಲಿಂದ ಅಗ್ಗದ ಸಂಪನ್ಮೂಲ ಸಿಗುತ್ತೋ ಅಲ್ಲಿಂದ ಖರೀದಿಸುವ ಸ್ವತಂತ್ರ ಖಂಡಿತ ನಮಗಿದೆ. ಭಾರತ ಮತ್ತು ಅಮೇರಿಕದ ದ್ವಿಪಕ್ಷೀಯ ಸಂಬಂಧ ಸಂಪೂರ್ಣವಾಗಿ ವ್ಯವಹಾರದ ಆಧಾರದ ಮೇಲಿದೆ. ಇಲ್ಲಿ ಭಾವನೆಗಳಿಗೆ ಜಾಗ ಇಲ್ಲ. ಎರಡು ದೇಶಗಳ ನಡುವೆ ಹಿತಾಸಕ್ತಿಗಳು ಎಲ್ಲಿ ಸಂಧಿಸುತ್ತವೆಯೋ ಅಲ್ಲಿ ಸಂಬಂಧ ಇರುತ್ತೆ. ನಾವೀಗ ಕೇವಲ ಅಮೇರಿಕಾದ ಮುಂದೆ ಕೈಚಾಚುವಂತಹ ಸ್ಥಿತಿಯಲ್ಲಿಲ್ಲ. ನಮ್ಮ ಬಳಿ ಕೂಡ ಒಂದಷ್ಟು ತಂತ್ರಜ್ಞಾನಗಳಿವೆ, ನಾವು ಕೂಡ ಬೆಳೆದಿದ್ದೇವೆ. ಡೊನಾಲ್ಡ್ ಟ್ರಂಪ್ ಆಡಳಿತ ಈಗ ತನ್ನ ತೈಲ ಮೀಸಲನ್ನು ಬಳಸ್ಕೊಳ್ಳೋದಕ್ಕೆ ಬಯಸ್ತಾ ಇದೆ. ಜೊತೆಗೆ ಭಾರತದ ತಂತ್ರಜ್ಞಾನ ಅವರಿಗೆ
ಸಹಾಯ ಮಾಡ್ತಿದೆ. ಇದು ಭಾರತಕ್ಕೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಬೂಸ್ಟರ್ ಕೂಡ ಹೌದು. ಇಲ್ಲಿ ನಾವು ಕೇವಲ ನಮ್ಮ ಹಣವನ್ನು ಬೇರೆ ದೇಶಕ್ಕೆ ಕೊಡ್ತಾ ಇಲ್ಲ, ಬದಲಿಗೆ ನಮ್ಮ ತಂತ್ರಜ್ಞಾನವನ್ನು ಕೂಡ ವಿಸ್ತರಿಸ್ತಾ ಇದ್ದೇವೆ. ಅತ್ಯಂತ ಮುಂದುವರೆದ ಆರ್ಥಿಕತೆಗೆ ಅಂದರೆ ಅಮೇರಿಕಾಗೆ ಏನನ್ನಾದರೂ ನೀಡೋದಕ್ಕೆ ನಮ್ಮ ಬಳಿ ಇದೆ ಅಂದರೆ ಅದು ನಮ್ಮ ಹೆಮ್ಮೆಯ ವಿಷಯ ಕೂಡ ಹೌದು. ಕಳೆದ 50 ವರ್ಷಗಳಲ್ಲಿ ಅಮೇರಿಕ ಒಂದು ಸಂಸ್ಕರಣಾಗಾರವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಅವರು ಅಂಬಾನಿಯವರನ್ನು ತಮ್ಮ ಕಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುಮಾರು $3 ಬಿಲಿಯನ್ ಹೂಡಿಕೆ ಮತ್ತು ಪ್ರತಿದಿನ 1.2 ಮಿಲಿಯನ್ ಬ್ಯಾರೆಲ್ಸ್ ಸಂಸ್ಕರಣೆ ಆಗಲಿದೆ. ಇನ್ನೊಂದು ಕಡೆ ಚೀನಾ ಕೂಡ ಸಂಸ್ಕರಣೆಯಲ್ಲಿ ಉತ್ತಮವಾಗಿದೆ. ಆದರೆ ಅವರೊಂದಿಗೆ ವ್ಯವಹಾರ ಮಾಡೋದು ಟ್ರಂಪ್ಗೆ ರಾಜಕೀಯವಾಗಿ ಒಳ್ಳೆಯದಲ್ಲ. ಭಾರತದ ಜಾಮ್ನಗರ ಈಗಾಗಲೇ ರಷ್ಯಾದ ತೈಲವನ್ನು ಯಶಸ್ವಿಯಾಗಿ ಸಂಸ್ಕರಿಸಿ ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸಿದೆ. ರಿಲಯನ್ಸ್ ತುಂಬ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ತಾ ಇದೆ ಇವತ್ತು. ಇನ್ನೊಂದು ಕಡೆ ಅಮೇರಿಕಾದ ಸಂಸ್ಕರಣಾಗಾರಗಳು ಕೇವಲ ಶೇಲ್ ಆಯಿಲ್ಗಾಗಿ ಮಾಡಲ್ಪಟ್ಟಿದೆ. ವೆನೆಜುವೆಲಾ ಅಥವಾ ಇರಾನ್ನ ತೈಲವನ್ನು ಸಂಸ್ಕರಿಸೋದಕ್ಕೆ ಬೇಕಾದ ತಂತ್ರಜ್ಞಾನದ ಬಗ್ಗೆ ಕಳೆದ 5 ದಶಕಗಳಿಂದ ಕೆಲಸ ಮಾಡಿರಲಿಲ್ಲ. ಅದರಲ್ಲಿ ರಿಲಯನ್ಸ್ ಈಗಾಗಲೇ ಪರಿಣಿತಿಯನ್ನು ಹೊಂದಿದೆ. ಭಾರತದ ರಿಲಯನ್ಸ್ ಮತ್ತು EILನ ಇಂಜಿನಿಯರ್ಗಳು ಅಲ್ಲಿಗೆ ಹೋಗಿ ಅದನ್ನು ಸ್ಥಾಪಿಸ್ತಾ ಇದ್ದಾರೆ. ಈ ಬೆಳವಣಿಗೆಯಿಂದ ಚೀನಾ ತುಂಬ ಗೊಂದಲಕ್ಕೀಡಾಗಿದೆ. ಟ್ರಂಪ್ ಇದನ್ನು ಹೂಡಿಕೆ ಮತ್ತು ಉದ್ಯೋಗ ಅವಕಾಶ ತರ್ತಿದ್ದೇನೆ ಅಂತ ಬಿಂಬಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅಂಬಾನಿಯವರು ಜಾಗತಿಕ ಮಟ್ಟದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಇದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಅತ್ಯಂತ ಸ್ಮಾರ್ಟ್ ಮೂವ್ ಅಂತ ಹೇಳ್ಬೋದು. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.